ಒಂದೊಂದು ಹೆಜ್ಜೆಯನ್ನು ಖಾಕಿ ಹಿಂಬಾಲಿಸಿದೆ. ಒಂದೇ ಒಂದು ಸಾಕ್ಷಿ ನಾಶವಾಗದಂತೆ ಎಚ್ಚರ ವಹಿಸಿದೆ. ರೇಣುಕಾಸ್ವಾಮಿ ಚಿತ್ರದುರ್ಗದಲ್ಲಿ ಕಾರ್ ಹತ್ತೋದ್ರಿಂದ ಹಿಡಿದು ಕಾಮಾಕ್ಷಿಪಾಳ್ಯದ ಮೋರಿ ಬಳಿ ಹೆಣವಾಗಿ ಪತ್ತೆಯಾಗೋವರೆಗೂ ಪಿನ್ ಟು ಪಿನ್ ತನಿಖೆ ಮಾಡಿರೋ ಪೊಲೀಸರು 118 ಸಾಕ್ಷಿ ಕಲೆ ಹಾಕಿದ್ದಾರೆ. ವಿಷಯ ಏನಂದ್ರೆ, ಈ ತನಿಖೆಯ ಬಿಸಿ ಇವತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೂ ತಟ್ಟಿತ್ತು. ಕೊಲೆಯಲ್ಲಿ ತಾನು ಭಾಗಿ ಎಂದು ಒಪ್ಕೊಂಡ ನಟ ದರ್ಶನ್ ಸ್ವಇಚ್ಛಾ ಹೇಳಿಕೆ, ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖ. ಪೊಲೀಸರು ನಡೆಸುತ್ತಿರೋ ತನಿಖೆಗೆ ತಂಡ ಹೊಡೆದಿರೋ ನಟ ಭಯಂಕರ ದರ್ಶನ್ ಖುದ್ದು ಪೊಲೀಸರ ಮುಂದೆ ತಾನು ಕೊಲೆಯಲ್ಲಿ ಭಾಗಿಯಾಗಿದ್ದೀನಿ ಅಂತ ಸ್ವಇಚ್ಛಾ ಹೇಳಿಕೆ ಕೊಟ್ಟಿದ್ದಾನೆ. ದರ್ಶನ್ ಹೇಳಿದ್ದೇನು ಅಂತ ತೋರಿಸ್ತೀವಿ ನೋಡಿ. ಕೊಲೆಯಲ್ಲಿ ತಾನು ಭಾಗಿ ಅಂತ ಒಪ್ಕೊಂಡ ನಟ ದರ್ಶನ್ ಕೊಲೆಯಾದ ವ್ಯಕ್ತಿ ರೇಣುಕಾಸ್ವಾಮಿ ಶವವನ್ನ ವಿಲೇವಾರಿ ಮಾಡೋದಕ್ಕೆ ಈ ಪ್ರಕರಣದಲ್ಲಿ ತನ್ನ ಹೆಸರು ಎಲ್ಲಿಯೂ ಬರದಂತೆ ಮಾಡಲು ಪೊಲೀಸರು, ಲಾಯರ್ ಹಾಗೂ ಶವ ಸಾಗಿಸೋದಕ್ಕೆ ತಗಲುವ ವೆಚ್ಚ ಸೇರಿದಂತೆ ಒಟ್ಟು 30 ಲಕ್ಷ ರೂಪಾಯಿ ಹಣವನ್ನ ಪ್ರದೋಷ್ಗೆ ನೀಡಿದ್ದಾಗಿ ದರ್ಶನ್ ಸ್ವಇಚ್ಛಾ ಹೇಳಿಕೆ ನೀಡಿದ್ದಾನೆ. ಮೇಲಿನ ಅಷ್ಟು ಅಂಶಗಳನ್ನ ಪೊಲೀಸರು ನ್ಯಾಯಾಲಯಕ್ಕೆ ನೀಡಿದ ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಶೆಡ್ನಲ್ಲಿ ಸಮಾಧಿ, ಪತ್ನಿ ಮನೆಯಲ್ಲಿ ಸಮಾರಾಧನೆ. ದರ್ಶನ್ ಪತ್ನಿಯನ್ನು ಠಾಣೆ ಕರೆಸಿ ಖಾಕಿ ವಿಚಾರಣೆ. ರೇಣುಕಾಸ್ವಾಮಿ ಹಂತಕರು ಎಲ್ಲಿ ನೀರು ಕುಡಿದ್ರು, ಎಲ್ಲಿ ಊಟ ಮಾಡಿದ್ರು, ಎಲ್ಲಿ ಸ್ನಾನ ಮಾಡಿದ್ರು, ಎಲ್ಲಿ ಬಟ್ಟೆ ಬದಲಿಸಿದ್ರು ಅಂತ ಪ್ರತಿಯೊಂದರ ಮೇಲೂ ಕಣ್ಣಿಟ್ಟು ಸಾಕ್ಷಿ ಕಲೆ ಹಾಕ್ತಿರೋ ಪೊಲೀಸರಿಗೆ ದರ್ಶನ್ ಶೂ ಬಿಚ್ಚಿಟ್ಟಿದ್ದೆಲ್ಲಿ ಅನ್ನೋ ಸುಳಿವು ಸಿಕ್ಕಿತು. ಅದೇ ಸುಳಿವು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯನ್ನ ಇವತ್ತು ಠಾಣೆಗೆ ಬರುವಂತೆ ಮಾಡಿತು. ಜೂನ್ 8 ಅಂದ್ರೆ ಶನಿವಾರ, ಅದೇ ದಿನ ರಾತ್ರಿ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಕೊಲೆಯಾಗ್ತಿದ್ದಂತೆ ಅಂದು RR ನಗರದ ತನ್ನ ಮನೆ ಸೇರಿದ್ದ ದರ್ಶನ್ ಮರುದಿನ ಬೆಳಗ್ಗೆ ಹೊಸಕೆರೆಹಳ್ಳಿಯ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಟ್ಟಿದ್ದ. ವಿಜಯಲಕ್ಷ್ಮಿ ಹಮ್ಮಿಕೊಂಡಿದ್ದ ಪೂಜೆಯಲ್ಲಿ ದರ್ಶನ್ ಭಾಗಿಯಾಗಿದ್ದ. ಅಲ್ಲಿಯೇ ಪತ್ನಿ ಜೊತೆ ಉಪಹಾರ ಸೇವಿಸಿದ್ದ ದರ್ಶನ್ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಮೈಸೂರಿಗೆ ತೆರಳಿ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದ. ಪೂಜೆಯಲ್ಲಿ ವಿಜಯಲಕ್ಷ್ಮಿ ತಾಯಿ, ತಂಗಿ, ತಂಗಿಯ ಪತಿ ಮತ್ತು ತಂಗಿಯ ಮಗನೂ ಭಾಗಿಯಾಗಿದ್ರು. ಹೀಗೆ ಪತ್ನಿ ಹಮ್ಮಿಕೊಂಡಿದ್ದ ಪೂಜೆಯಲ್ಲಿ ಭಾಗಿಯಾಗಿದ್ದ ದರ್ಶನ್ ಮರ್ಡರ್ ವೇಳೆ ಧರಿಸಿದ್ದ ಶೂಗಳನ್ನ ವಿಜಯಲಕ್ಷ್ಮಿ ಮನೆಯಲ್ಲೇ ಬಿಟ್ಟು ಹೋಗಿದ್ದ. ಶೂಗಳನ್ನ ವಶಕ್ಕೆ ಪಡೆದಿರೋ ಪೊಲೀಸರು ವಿಜಯಲಕ್ಷ್ಮಿಯನ್ನ ಠಾಣೆ ಕರೆಸಿ ಬರೋಬ್ಬರಿ 4 ಗಂಟೆ ವಿಚಾರಣೆ ನಡೆಸಿದ್ದಾರೆ. ಆರೋಪಿ ಧನ್ರಾಜ್ ನಿಮ್ಮನೆಗೆ ದರ್ಶನ್ ಶೂ ತಂದಿದ್ನಾ? ಇಲ್ಲ, ದರ್ಶನ್ ಕಾಸ್ಟ್ಯೂಮ್ ಸಹಾಯಕ ರಾಜು ಶೂ ತಂದು ಕೊಟ್ಟಿದ್ದ. ನಾನು ಸೆಕ್ಯೂರಿಟಿ ಹತ್ರ ಇಟ್ಟಿದ್ದೆ. ನೀವೇನಾದ್ರೂ ದರ್ಶನ್ ಶೂ ತರುವಂತೆ ಹೇಳಿದ್ರಾ? ಇಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ನಿಮ್ಗೆ ಮಾಹಿತಿ ಇತ್ತೆ? ಕೊಲೆ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ದರ್ಶನ್ ಉಳಿದವರು ಕೃತ್ಯದ ಬಗ್ಗೆ ಚರ್ಚೆ ಮಾಡಿದ್ರೆ ಆ ಬಗ್ಗೆ ನನಗೇನು ಗೊತ್ತಿಲ್ಲ. ರೇಣುಕಾಸ್ವಾಮಿ ಹತ್ಯೆ ಬಗ್ಗೆ ಹೇಳ್ಕೊಂಡಿದ್ರೆ ನನಗೆ ಆ ಬಗ್ಗೆ ಗೊತ್ತೇ ಇಲ್ಲ. ಹೀಗೆ ಬರೋಬ್ಬರಿ 5 ಗಂಟೆ ದರ್ಶನ್ ಪತ್ನಿಯನ್ನ ಪ್ರಶ್ನೆ ಮಾಡಿದ ಪೊಲೀಸರು ಹಲವು ಮಾಹಿತಿ ಕಲೆ ಹಾಕಿದ್ದಾರೆ. ವಿಚಾರಣೆ ಮುಗಿತಾ ಇದ್ದಂತೆ ಮನೆಗೆ ತೆರಳಿದ ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಂ ಮೂಲಕ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಂತಾಪ ಸೂಚಿಸಿದ್ದಾರೆ. ಕೊಲೆಯಾದ ರೇಣುಕಾಸ್ವಾಮಿ ಹಾಗೂ ಅವರ ಕುಟುಂಬಕ್ಕೆ ಸಂತಾಪ. ತಾಯಿ ಚಾಮುಂಡೇಶ್ವರಿ ಹಾಗೂ ಕಾನೂನಿನ ಮೇಲೆ ನನಗೆ ವಿಶ್ವಾಸವಿದೆ. ಸತ್ಯಾಸತ್ಯತೆ ಆದಷ್ಟು ಬೇಗ ಹೊರಗೆ ಬರಲಿ. ಸತ್ಯಮೇವ ಜಯತೆ. ಜೀನ್ಸ್ ಪ್ಯಾಂಟ್ ಬೆಲೆ 35,000, ಶೂ ಬೆಲೆ 12,000. ದರ್ಶನ್ ನೀಡಿದ್ದ ಮಾಹಿತಿಯಂತೆ ಕೃತ್ಯದ ದಿನ ಧರಿಸಿದ್ದ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್, ಕಪ್ಪು ಬಣ್ಣದ ರೌಂಡ್ ನೆಕ್ ಟೀ ಶರ್ಟ್ ಅನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ದರ್ಶನ್ ಎಷ್ಟು ಕಾಸ್ಟ್ಲಿ ಬಟ್ಟೆಗಳನ್ನ ಧರಿಸ್ತಾ ಇದ್ರು ಅನ್ನೋದು ಗೊತ್ತಾದ್ರೆ ನೀವು ಶಾಕ್ ಆಗ್ತೀರಿ. ಮರ್ಡರ್ ವೇಳೆ ದರ್ಶನ್ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿದ್ರು. ಇದರ ಬೆಲೆ ಬರೋಬ್ಬರಿ 35,000 ರೂಪಾಯಿ.
ಇನ್ನು ದರ್ಶನ್ ಧರಿಸಿದ್ದ ಶೂ ಬೆಲೆ 12,000. ಆದ್ರೆ ಈ ರೌಂಡ್ ನೆಕ್ ಕಪ್ಪು ಬಣ್ಣದ ಟೀ ಶರ್ಟ್ ಕೂಡ ಕಾಸ್ಟ್ಲಿ ಆಗಿದ್ದು 6,500 ರೂಪಾಯಿ ಅನ್ನೋದು ಗೊತ್ತಾಗಿದೆ. ದರ್ಶನ್ ಪವಿತ್ರ ಸೇರಿ 9 ಆರೋಪಿಗಳಿಗೆ ಡಿಎನ್ಎ ಪರೀಕ್ಷೆ. ಒಂದ್ ಕಡೆ ಇವತ್ತು ದರ್ಶನ್ ಪತ್ನಿ ವಿಚಾರಣೆ ನಡೆಸಲಾಗಿದ್ರೆ, ಇತ ದರ್ಶನ್ ಮತ್ತು ಪವಿತ್ರ ಸೇರಿ 9 ಆರೋಪಿಗಳಿಗೆ ಡಿಎನ್ಎ ಪರೀಕ್ಷೆ ಮಾಡಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆ ಕರೆತಂದು ಆರೋಪಿಗಳ ಕೂದಲು, ರಕ್ತದ ಮಾದರಿಯನ್ನ ವೈದ್ಯರು ಪಡೆದಿದ್ದಾರೆ. ಈ ಮಾದರಿಯನ್ನ ಎಫ್ಎಸ್ಎಲ್ಗೆ ಕಳಿಸಿ ಕೊಲೆಯಾದ ಸ್ಥಳದಲ್ಲಿ ಪತ್ತೆಯಾದ ಕೂದಲು, ರಕ್ತದ ಮಾದರಿಗಳ ಜೊತೆ ಹೋಲಿಕೆ ಮಾಡಲಿದ್ದಾರೆ. ಇದು ಕೂಡ ಕೇಸ್ನಲ್ಲಿ ತುಂಬಾನೇ ಮುಖ್ಯವಾಗಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ 17 ಆರೋಪಿಗಳನ್ನ ಲಾಕ್ ಮಾಡಿರೋ ಪೊಲೀಸರು 20ಕ್ಕೂ ಹೆಚ್ಚು ಜನರನ್ನ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಇವತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯಿಂದಲೂ ಮಾಹಿತಿ ಕಲೆ ಹಾಕಿದ್ದಾರೆ. ಪ್ರಜ್ವಲ್, ಶಿವಪ್ರಸಾದ್ ಜೊತೆ ಕಿರಣ್ HV, TV9 ಬೆಂಗಳೂರು.